ಬಂಧುಗಳೇ, ಈ ಅಡಿಕೆ ಬೆಳೆಯಲ್ಲಿ ಪ್ರಮುಖವಾಗಿ ಕಾಡ್ತಕ್ಕಂಥ ಒಂದು ತೊಂದರೆ ಅಂದ್ರೆ ಅದು ಕೀಟಬಾಧೆ. ಉದಾಹರಣೆಗೆ ಗೆದ್ದಲಾಗಿರ್ಬೋದು, ಇರುವೆಗಳಾಗಿರ್ಬೋದು, ಅಥವಾ ಕಾಂಡ ಕೊರಕ ಹುಳಗಳಾಗಿರ್ಬೋದು, ಅಥವಾ ಬೇರು ಕೊರಕ ಹುಳಗಳಾಗಿರ್ಬೋದು, ಗೊಣ್ಣೆ ಹುಳುಗಳು ಅಥವಾ ಶಂಕುದುಳುಗಳು ಅಥವಾ ನುಸಿ ಕೀಟಗಳಿಂದ ಅಡಿಕೆ ಗಿಡಗಳಿಗಾಗಿರ್ಬೋದು ಅಥವಾ ಅಡಿಕೆ ಮರಗಳಿಗಾಗಿರ್ಬೋದು ಅಥವಾ ಅಡಿಕೆಯ ಬೇರುಗಳಲ್ಲಿ ಯಥೇಚ್ಛವಾದಂತಹ ತೊಂದರೆಗಳು ನಮಗೆ ಕಂಡು ಬರುತ್ತೆ. ಇನ್ನು ಈ ಬೇಸಿಗೆ ಆರಂಭದಲ್ಲಂತೂ ಈ ಕೀಟ ಬಾಧೆ ಅಂತಕ್ಕಂಥದ್ದು ಇನ್ನೂ ಹೆಚ್ಚದಾಗಿ ಈ ಗಿಡಗಳ ಮೇಲೆ ಪರಿಣಮಿಸುತ್ತೆ. ಯಾಕೆಂದ್ರೆ ಇಷ್ಟು ದಿನ ಮಳೆ ಇದ್ದ ಕಾರಣ ಅವು ಗೂಡಿನ ಒಳಗೆ ಇರ್ತವೆ ಕೀಟಗಳು. ಈಗ ತೇವಾಂಶವನ್ನು ಅರಸಿ, ಈಗ ನೆಲ ಎಲ್ಲ ಡ್ರೈ ಆಗಿರೋದ್ರಿಂದ ತೇವಾಂಶವನ್ನು ಅರಸಿ ಈ ಬುಡದಲ್ಲಿರ್ತಕ್ಕಂಥ ಅಡಿಕೆಯ ಹಾಳಿಗಳ ಕೆಳಗೆ ಅಥವಾ ಗರಿಗಳ ಕೆಳಗೆ ತೇವಾಂಶವನ್ನು ಹುಡುಕಿ ಅಥವಾ ಆ ಬೇರ್ನಲ್ಲಿರ್ತಕ್ಕಂಥ ತೇವಾಂಶವನ್ನು ಹುಡುಕಿ ಬಂದು ಬೇರ್ನಲ್ಲಿ ಆಶ್ರಯ ಪಡಿತವೆ. ಆ ಬೇರು ಅವಕ್ಕೆ ಸೂಕ್ತವಾದ ಅನುಕೂಲವನ್ನು ಕಲ್ಪಿಸಿಕೊಡೋದ್ರಿಂದ ಅಲ್ಲೇ ತಮ್ಮ ಸಂತಾನೋತ್ಪತ್ತಿಯನ್ನು ಹೆಚ್ಚಾಗಿ ಮಾಡ್ಕೊಳ್ತವೆ. ಹಾಗಾಗಿ ರೈತರು ಈ ಕೀಟದ ಬಾಧೆಯನ್ನು ಹತೋಟಿ ಮಾಡತಕ್ಕಂಥದ್ದು ತುಂಬಾ ಅನಿವಾರ್ಯತೆ ಆಗಿರುತ್ತೆ. ಈ ಕೀಟ ಬಾಧೆಯನ್ನ ಹತೋಟಿ ಮಾಡಲಿಕ್ಕೆ 3 ವಿಧಾನಗಳುಂಟು. ಒಂದು, ಕೀಟನಾಶಕಗಳನ್ನ ಒಂದು ಔಷಧಿ ಕೆನೆಲ್ ಹಾಕ್ಬಿಟ್ಟು ಸ್ಪ್ರೇ ಮಾಡ್ತಕ್ಕಂಥದ್ದು, ಬೇರುಗಳಿಗೆ ಮತ್ತೆ ಆ ಹಿಂಗಾರ ಅಥವಾ ಗರಿಗಳಿಗೆ ಸ್ಪ್ರೇ ಮಾಡ್ತಕ್ಕಂಥದ್ದು. ಎರಡನೇದು, ಇದು ಕೀಟನಾಶಕವನ್ನ ನೀರಿನ ಮಿಶ್ರಣದಲ್ಲಿ ಒಂದು ದ್ರಾವಣವನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಲೀಟರ್ ಅಥವಾ 1 ಲೀಟರ್ನಷ್ಟು ಬೇರಿಗೆ ಸುರಿತಕ್ಕಂಥದ್ದು. ಮತ್ತೊಂದು, ಅತ್ಯಂತ ಕಡಿಮೆ ಸಮಯದಲ್ಲಿ ಮತ್ತೆ ಕಡಿಮೆ ಕಾಸ್ಟ್ನಲ್ಲಿ ಅತ್ಯಂತ ಬೇಗನೆ ಆಗ್ತಕ್ಕಂಥದ್ದು ಅಂದ್ರೆ ಸಾಲಿಡ್ ರೂಪದಲ್ಲಿ ಕೀಟನಾಶಕಗಳನ್ನ ಕೊಡ್ತಕ್ಕಂಥದ್ದು. ಅಂದ್ರೆ ಅವೆಲ್ಲ ಏನ್ ತಿಮ್ಮೆಟ್ ಅಂತ ಕರಿತೀವಲ್ಲ, ಅದನ್ನ ಒಂದು 5 ರಿಂದ 10 ಗ್ರಾಂನಷ್ಟು ಮಾತ್ರ ಒಂದು ಅಡಿಕೆ ಗಿಡದ ಬೇರುಗಳ ಸುತ್ತ ಸಿಂಪಡಣೆ ಮಾಡ್ತಕ್ಕಂಥದ್ದು ತುಂಬಾ ಉಪಯುಕ್ತವಾದಂತಹ ಒಂದು ವಿಧಾನವಾಗಿರುತ್ತೆ. ಉದಾಹರಣೆಗೆ, ನೀವು ಈ ರೀತಿ ಅಡಿಕೆ ನಿಮ್ಮ ತೋಟದಲ್ಲಿ ಅಡಿಕೆ ಮರದ ಬುಡದಲ್ಲಿ ಈ ರೀತಿ ಗೆದ್ದಲು ಒಂದು ಗೂಡನ್ನು ಕಟ್ಬಿಟ್ಟಿರುತ್ತೆ. ಅದಕ್ಕೆ ಒಂದು ಚೂರು 5 ರಿಂದ 10 ಗ್ರಾಂನಷ್ಟು ಒಳಗೆ ಸಿಮೆಂಟನ್ನು ಹಾಕ್ಬಿಟ್ಟು ಮಣ್ಣು ಮುಚ್ಚಕ್ಕಂಥದ್ದು. ಅಥವಾ ನಿಮ್ಮ ಅಡಿಕೆ ಮರದ ಬುಡದಲ್ಲಿ ಈ ರೀತಿ ಇರುವೆ ಗೂಡುಗಳು ಕಟ್ಬಿಟ್ಟಿರ್ತವೆ, ಅದನ್ನು ಅಷ್ಟೇ ಒಂದು ಒಳಗೆ ಒಂದು 10 ಗ್ರಾಂನಷ್ಟು ಸಿಮೆಂಟನ್ನು ಸಿಂಪಡಿಸಿಬಿಟ್ಟು ಆ ಮೇಲಿಂದ ಮಣ್ಣನ್ನ ಕ್ಲೋಸ್ ಮಾಡ್ತಕ್ಕಂಥ, ಅದರ ಸ್ಮೆಲ್ಗೆ ಅವು ಬೇರೆ ಕಡೆ ಸ್ಥಳಾಂತರಗೊಂಡು ಬಿಡುತ್ತೆ ಆ ಕೀಟಗಳು ಅಂತಕ್ಕಂಥದ್ದು. ಹಾಗೆ ಆರೋಗ್ಯವಾಗಿರ್ತಕ್ಕಂಥ ಮರಗಳಿಗೆ ಒಂದು 5 ಗ್ರಾಂ ನೀಡತಕ್ಕಂಥದ್ದು ತುಂಬಾ ಸೂಕ್ತವಾಗಿರುತ್ತೆ. ಅದ್ರಲ್ಲಿ ನೋಡಿ, ಈ ರೀತಿ ಎಲೆ ಚುಕ್ಕಿ ರೋಗಕ್ಕೆ ತುತ್ತಾಗಿರ್ತಕ್ಕಂಥ ಗಿಡಗಳು, ಅಲ್ಲಿ ನೋಡ್ತಾ ಇರಬಹುದು ಆ ಸುಳಿಯಲ್ಲಿ ನುಸಿ ರೋಗ ಇದೆ, ಮತ್ತೆ ಈ ಕಡೆ ಎಲೆ ಚುಕ್ಕಿ ರೋಗ ಇದೆ. ಈ ರೀತಿ ರೋಗಗಳಿಗೆ ತುತ್ತಾದಂತಹ ಗಿಡಗಳನ್ನ ಪರಿಶೀಲಿಸಿ ಅದರ ಬುಡ ಮತ್ತೆ ಸುಳಿಗೆ ಈ ತಿಮಿಟ್ಟನ್ನ ಸಿಂಪಡಣೆ ಮಾಡೋದ್ರಿಂದ ಅಥವಾ ಎರಚೋದ್ರಿಂದ ಅತ್ಯಂತ ವೇಗವಾಗಿ ಮತ್ತು ಕಡಿಮೆ ಸಮಯದಲ್ಲಿ ಈ ರೋಗವನ್ನ ನಿಯಂತ್ರಣ ಮಾಡಬಹುದು. ಅದರಲ್ಲೂ ಈಗ ಫಸಲು ಬಿಡ್ತಾ ಇರ್ತಕ್ಕಂಥ, ಇತ್ತೀಚೆಗೆ ಫಸಲು ಬಿಡ್ತಕ್ಕಂಥ ತೆಂಗಿನ ಮರಗಳಲ್ಲಿ ಇಲಿ ಅಥವಾ ಬೇರೆ ನುಸಿ ರೋಗಗಳು ಅಥವಾ ಕಾಂಡ ಕೊರಕ ರೋಗಗಳು ಹೆಚ್ಚಾಗಿ ಕಂಡು ಬರುತ್ತೆ. ಹಾಗಾಗಿ ಆ ತೆಂಗಿನ ಮರಗಳಿಗೂ ಸಹಿತ ಈ ತಿಮೆಟನ್ನ ಸಿಂಪಡಣೆ ಮಾಡ್ತಕ್ಕಂಥದ್ದು ಅತಿ ಸೂಕ್ತವಾಗಿರುತ್ತೆ. ಈ ವಿಧಾನ ಈ ಕೀಟ ಬಾಧೆಯ ನಿಯಂತ್ರಣ ಮಾಡಲಿಕ್ಕೆ ಒಂದು ಬೇಸಿಕ್ ಸ್ಟೆಪ್ ಆಗಿರುತ್ತೆ. ಇನ್ನು ನಿಮಗೆ ಸಂಪೂರ್ಣವಾಗಿ ಈ ಕೀಟ ಬಾಧೆ ಅಂತಕ್ಕಂಥದ್ದು ತೊಲಗಿ ಹೋಗ್ಬೇಕು ಅಂತಂದ್ರೆ 2 ಮತ್ತೆ 3ನೇ ವಿಧಾನಗಳನ್ನು ಅನುಸರಿಸಬೇಕಾಗುತ್ತೆ. ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಆ 2 ವಿಧಾನಗಳ ಬಗ್ಗೆ ಪ್ರಾಕ್ಟಿಕಲ್ ಆಗಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ. ಧನ್ಯವಾದಗಳು. ಬಂಧುಗಳೇ, ನಿಮಗೆ ಅಡಿಕೆ ತೋಟದ ನಿರ್ವಹಣೆಯ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಬೇಕಾದಲ್ಲಿ, ಅಂದರೆ ಯಾವ ಗೊಬ್ಬರವನ್ನು ಎಷ್ಟು ಪ್ರಮಾಣದಲ್ಲಿ ಮತ್ತು ಯಾವ ಟೈಮ್ನಲ್ಲಿ ನೀಡಬೇಕು, ಅಥವಾ ಯಾವ ಗಿಡಗಳಿಗೆ ಎಷ್ಟು ಪ್ರಮಾಣದಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನೀಡಬೇಕು, ಅಥವಾ ಯಾವ ರೋಗಕ್ಕೆ ಯಾವ ಔಷಧಿನ ಸಿಂಪಡಣೆ ಮಾಡಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿ ಬೇಕಾದಲ್ಲಿ ನನ್ನ ಬಯೋದಲ್ಲಿರ್ತಕ್ಕಂಥ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲಿ. 15 ರಿಂದ 20 ನಿಮಿಷ ಮಾಹಿತಿಯುಳ್ಳ ಒಂದು ವಿಡಿಯೋ ನಾಳೆ ಅಪ್ಲೋಡ್ ಆಗಲಿದೆ.